ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 13ನೇ ಅಧ್ಯಾಯ. ಸೂಚನೆ: ಭಕ್ತನೋರ್ವಗೆ ಪುತ್ರ ಫಲವನಿತ್ತು ಮತ್ತ ಪುತ್ರನಿಗೆ ಶಾಸ್ತ್ರೋಕ್ತ ವಿದ್ಯವನೆಲ್ಲ ಪೇಳಿದನಿ ಕಥಾದೀಪನು. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಮಹಾರಾಜರು ಚಿಕ್ಕೋಡಿ ಮಲ್ಲಪ್ಪನವರಿಗೆ ಶಿವದೀಕ್ಷೆಯನ್ನಿತ್ತು. ಸತ್ತು ಬಿದ್ದ ಮುದುಕಯ್ಯನ ಎತ್ತನ್ನು ಸಜೀವಗೊಳಿಸಿ ಬಳ್ಳಾರಿಯ ಸೇಟುಗಳು ತಂದುಕೊಟ್ಟ 10 ತೊಲೆ ಸುವರ್ಣ ಕರಡಿಗೆಯನ್ನು ಸ್ವೀಕರಿಸಿ ಅವರಿಗೆ ಆಶೀರ್ವದಿಸಿದ ವಿಷಯವು ಕೇಳಿದ್ದಿರಲ್ಲವೇ? ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ. ದತ್ತವಾಡ ಗ್ರಾಮದಲ್ಲಿ ಮೋಹಿತ ಮನೆತನದ ನೀಲಕಂಠರಾವ್ ಎಂಬಾತನು ಪಾರ್ವತಿಬಾಯಿ ಎಂಬ ಸತಿಮಣಿಯೊಂದಿಗೆ ಸುಖವಾಗಿದ್ದನು. ನಮ್ಮ ಬಾಬಾ ಮಹಾರಾಜರು ದೇಶ ಪರ್ಯಟನೆಯನ್ನು ಮುಗಿಸಿಕೊಂಡು ದತ್ತವಾಡಕ್ಕೆ ಬಂದ ನಂತರ ಇವರಲ್ಲಿ ನೀಲಕಂಠರಾವ್ ಮತ್ತು ಪಾರ್ವತಿಬಾಯಿ ದಂಪತಿಗಳು ಭಕ್ತಿ ವಿಶ್ವಾಸಗಳನ್ನಿಟ್ಟಿದ್ದರು. ನೀಲಕಂಠರಾವ್ರವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಲ್ಲಿದರು. ತನಗೆ 3 ಮಂದಿ ಮಕ್ಕಳಾಗಿದ್ದರೂ ಅವರು ಕೇವಲ ಸಂಸಾರದಲ್ಲಿಯೇ ರತರಾಗುತ್ತಾರೆಂಬುದು ಮಕ್ಕಳ ಜಾತಕದ ಮೇಲೆ ನಿರ್ಧರಿಸಿದ್ದನು. ನೀಲಕಂಠರಾವ್ರವರಿಗೆ ಬಾಬಾ ಮಹಾರಾಜರ ಸಂಘದಿಂದ ಜ್ಞಾನೋದಯವಾಗಿ ತನಗೊಬ್ಬ ಸತ್ಪುತ್ರನು ಉಂಟಾಗಬೇಕೆಂಬ ಬಯಕೆಯು ಹೃದಯದಲ್ಲಿ ಭದ್ರವಾಗಿ ಮೂಡಿಕೊಂಡಿತ್ತು. ಒಂದು ದಿವಸ ನೀಲಕಂಠರಾವು ಬಾಬಾ ಮಹಾರಾಜರನ್ನು ತನ್ನ ಮನೆಗೆ ಕರೆದೊಯ್ದು ದಂಪತಿಗಳಿರುವರು ಪಾದಪೂಜೆಯನ್ನು ಮಾಡಿ ನಮಗೆ ಸತ್ಪುತ್ರನುಂಟಾಗುವಂತೆ ಕರುಣಿಸಿರೆಂದು ಬೇಡಿಕೊಂಡರು. ಮಹಾರಾಜರು ನಿಮ್ಮ ಅಭಿಷ್ಟವನ್ನು ಪರಮಾತ್ಮನು ಈಡೇರಿಸಲೆಂದು ಆಶೀರ್ವದಿಸಿರು. ಇವರ ಆಶೀರ್ವಾದ ಪ್ರಭಾವದಿಂದ ಪಾರ್ವತಿಬಾಯಿಯು ಗರ್ಭವನ್ನು ಧರಿಸಿ ನವಮಾಸದಲ್ಲಿ ಸುಪುತ್ರನನ್ನು ಪಡೆದಳು. ನೀಲಕಂಠರಾವು ಸಂತೋಷಭರಿತನಾಗಿ ಪುತ್ರನಿಗೆ ಗಣಪತಿ ಎಂಬ ಹೆಸರನ್ನಿಟ್ಟನು. ಪುತ್ರನು ದಿನೇ ದಿನೇ ಬಾಲಶಶಿಯಂತೆ ಬೆಳೆಯುತ್ತಿದ್ದನು. ನೀಲಕಂಠರಾವು ಮಹಾರಾಜರ ಸನ್ನಿಧಿಗೆ ಬರುವಾಗೆಲ್ಲ ತನ್ನ ಪುತ್ರನಾದ ಗಣಪತಿಯನ್ನು ಎತ್ತಿಕೊಂಡು ಬರುತ್ತಿದ್ದನು. ಅಲ್ಲಿ ಗಣಪತಿಯು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನುಡಿದು ಅದನ್ನೇ ಅಭ್ಯಾಸ ಮಾಡುತ್ತಿದ್ದನು. ನೀಲಕಂಠರಾವು ಪುತ್ರನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂದು ಪಾಠಶಾಲೆಗೆ ಕಳುಹಿಸಿದನು. ಆದರೂ ಗಣಪತಿಯು ಪಾಠಶಾಲೆಗೆ ಹೋಗುತ್ತಿರಲಿಲ್ಲ. ಇದನ್ನು ತಿಳಿದು ನೀಲಕಂಠರಾವು ಗುರು ಸನ್ನಿಧಿಗೆ ಬಂದು ತಮ್ಮ ಆಶೀರ್ವಾದ ಪ್ರಭಾವದಿಂದ ಜನಿಸಿದ ಗಣಪತಿಯು ಶಾಲೆಗೆ ಹೋಗುವುದಿಲ್ಲವೆಂದು ಹೇಳಿದನು. ಅದಕ್ಕೆ ಗುರುನಾಥನು, ಗಣಪತಿ ಎಂದರೆ ಸಕಲ ವಿದ್ಯಾ ವಿಷಾಧಾರನಲ್ಲವೇ? ಅವನಿಗೆ ಶಾಲೆಯಿಂದ ಪ್ರಯೋಜನವೇನು ಎಂದು ನುಡಿದು ಮತ್ತೆ ಇಂತೆಂದರು: ತೈಲದಲ್ಲದಡದಂದದಿ ಹಾಲಿನಲಿ ಘೃತ ಒಡಗಿದಂದದಿ ಬಾಲಕಿಯ ದೇಹದಲ್ಲಿ ಯೌವನವಡಗಿದಂದದಲ್ಲಿ ಬಾಲಗಣಪನ ದಿವ್ಯವಹ ಹೃದಯಾಲಯದಿ ವೇದಾಂತ ವಿದ್ಯಾಜಾಲವಡಗಿದುದಕ್ಕೆ ಸಂಶಯವಿಲ್ಲವೇ ಭಕ್ತ? ಈ ರೀತಿ ಮಹಾರಾಜರು ಹೇಳಿದ ಕೂಡಲೇ ನೀಲಕಂಠರಾವು ಪುತ್ರನು ವಿದ್ಯಾವಂತನಾಗಲಿಲ್ಲವೆಂಬ ಚಿಂತೆಯನ್ನು ಬಿಟ್ಟನು. ಗಣಪತಿಯು ಪ್ರಾಪ್ತ ವಯಸ್ಕನಾಗಲು ನೀಲಕಂಠರಾವು ಪುತ್ರನಿಗೆ ಲಗ್ನ ಮಾಡಬೇಕೆಂದು ಅಲ್ಲಲ್ಲಿ ಕನ್ಯೆಯನ್ನು ಹುಡುಕುತ್ತಿದ್ದನು. ಗಣಪತಿಯು ಇದನ್ನರಿತು ತಂದೆಯನ್ನು ಕುರಿತು ಇಂತೆಂದನು: ಹೆತ್ತಪ್ಪನೇ ಕೇಳೆನ್ನಗೆ ಪತ್ನಿಯಳಂಪುಡುಕಿ ಲಗ್ನ ಮಾಡುವೆನೆಂಬ ಯತ್ನವನ್ನು ಕೈಬಿಡು. ನೀಂ ಪತ್ನಿಯ ನನಗಿಷ್ಟವಿಲ್ಲವೆನ್ನುಡಿದು ಸತ್ಯಂ ಎಂದು ಹೇಳಿದ ಪುತ್ರನ ವಚನವನ್ನು ಕೇಳಿ ನೀಲಕಂಠರಾವು ಬಾಬಾ ಮಹಾರಾಜರ ಸನ್ನಿಧಿಗೆ ಬಂದು, ಶ್ರೀ ಗುರುಪ್ರಭು, ನಮ್ಮ ಗಣಪತಿಯು ಲಗ್ನವಾಗಲೊಪ್ಪಲಿಲ್ಲ. ತಾವಾದರೂ ಸರಿಯಾದ ತಿಳುವಳಿಕೆಯನ್ನು ಹೇಳಿ ಗೃಹಸ್ಥನಾಗುವಂತೆ ಪ್ರೋತ್ಸಾಹಿಸಬೇಕು ಎಂದು ಪ್ರಾರ್ಥಿಸಿಕೊಂಡು ಚರಣಗಳಿಗೆ ಎರಗಿದರು. ಮಹಾರಾಜರು, ನೀಲಕಂಠರಾವ್, ಗಣಪತಿಯೊಬ್ಬನು ಲಗ್ನವಾಗದಿದ್ದರೆ ಪ್ರಪಂಚವು ಹಾಳಾಗುವುದಿಲ್ಲ, ಅಲ್ಲದೆ ನಿನ್ನ ವಂಶದ ದೀಪವು ತಣ್ಣಗಾಗುವುದಿಲ್ಲ. ಗಣಪತಿಯ ಇಷ್ಟದಂತೆ ನೀವು ವರ್ತಿಸಿರಿ ಎಂದು ಹೇಳಿ ಸುಮ್ಮನಾಗುವಷ್ಟರಲ್ಲಿ ಗಣಪತಿಯು ಅಲ್ಲಿಗೆ ಬಂದು ಮಹಾರಾಜರಿಗೆ ನಮಸ್ಕರಿಸಿ ಇಂತೆಂದನು: ನಲ್ಲೆಯಳೊಲ್ಲೆನು ಸಂಸ್ಕೃತಿಯಲ್ಲಿರಲೆನಗಾಶೆಯಿಲ್ಲ. ಸನ್ಯಾಸತ್ವಂ ನಿಲ್ಲದೆ ಹೊಂದುವೆ ಸದ್ಗುರುವೇ ವಲ್ಲಭನೇ ಕರುಣಿಸೆಂದು ನಮಿಸಿದ ಗಣಪಂ. ಮತ್ತು ಗಣಪತಿಯು ಹೀಗೆ ನುಡಿದನು: ನಾರಿಯು ಮೋಕ್ಷಪುರಕ್ಕೆ ದಾರಿಯೇ? ನಾರಿಯನ್ನು ಸೇರದವರಿಗೆ ಸದ್ಗತಿ ದೊರೆಯದೆ ಅನ್ನಂದರಿರಲು ನಮ್ಮ ವೃಕ್ಷವು ಜಿಗಿಯದೆ. ಆದ್ದರಿಂದ ನಾನು ಸಂಸಾರಿಯಾಗಲಿಚ್ಛಿಸೆನು. ಸನ್ಯಾಸಿಯಾಗಲು ನನ್ನ ಮನೋಲತೆಯು ಕುಡಿಚಾಚುತ್ತಿದೆ.
ಹೇ ಗುರುನಾಥನೇ, ನನ್ನ ಅಭಿಪ್ರಾಯವನ್ನು ಅಪ್ಪನಿಗೊಪ್ಪಿಸು ಎಂದು ಅಡಿಗಳಿಗೆ ಎರಗಿದನು. ಗಣಪತಿಯ ವಿವೇಕ ರಸಭರಿತ ವಾಣಿಯನ್ನು ನೀಲಕಂಠರಾವ್ ಮತ್ತು ಮಹಾರಾಜರು ಕೇಳಿ ವಿಸ್ಮಯ ಹೊಂದಿದರು. ಮಹಾರಾಜರು, ನೀಲಕಂಠರಾವ್, ಕೇಳಿದೆಯಾ ನಿನ್ನ ಸುಪುತ್ರನ ನುಡಿಯನ್ನು? ಇವನು ಎಂದಿಗೂ ಸಂಸಾರಿಯಾಗನು. ಮುಂದೆ ಇವನು ಸನ್ಯಾಸಿಯಾಗಿ ಮಹಾಪುರುಷನಾಗುವನು. ನೀನು ಇವನನ್ನು ಸಂಸಾರ ಕೂಪದಲ್ಲಿ ನೂಕಬೇಡ ಎಂದು ಗಣಪತಿಯ ಅಭಿಷ್ಟದಂತೆ ಅವನಪ್ಪನಿಗೆ ಒಪ್ಪಿಸಿದರು. ಮತ್ತೆ ಇಂತೆಂದರು: ನ್ಯಾಯವ ಬಿಟ್ಟ ನ್ಯಾಯದಿ ಚರಿಸುವ ನಾಯಿ ಕುನ್ನಿಯುವ ನನ್ನಲ್ಲ, ಶ್ರೇಯ ಮಾರ್ಗದೋಪಾಯವರಿಯಲಿ ಕಾಯ ಯಶವಿನೊಳಗಿಲ್ಲ ಎಂದು ಹೇಳಿದ ಮಹಾರಾಜರ ವಾಣಿಯನ್ನು ಕೇಳಿ ನೀಲಕಂಠರಾವು ಪ್ರತ್ಯುತ್ತರವನ್ನೀಯದೆ ಸುಮ್ಮನಾದನು. ಸ್ವಲ್ಪ ದಿನಗಳಲ್ಲಿ ಪಾರ್ವತಿಬಾಯಿಯು ನೀಲಕಂಠರಾವ್ರವರು ಶಿವಾಧೀನರಾದರು. ಗಣಪತಿಯು ಸನ್ಯಾಸಿಯಾಗುವುದಕ್ಕೆ ಅನುಕೂಲವಾಯಿತೆಂದು ತಿಳಿದು ಗುರು ಸನ್ನಿಧಿಯಲ್ಲಿಯೇ ಕಾಲ ಕಳೆಯುತ್ತಿದ್ದನು. ಒಂದು ದಿವಸ ಗ್ರಂಥವನ್ನು ಓದುವವರು ಯಾರೂ ಮನೆಯಲ್ಲಿ ಇಲ್ಲದಿರಲು ಮಹಾರಾಜರು, ಗಣಪತಿಯೇ, ನೀನೇ ಗ್ರಂಥವನ್ನು ಓದು ಎನ್ನಲು ಗಣಪತಿಯು, ಗುರುನಾಥನೇ, ನಾನು ಪಾಠಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದವನಲ್ಲ, ಇದು ತಿಳಿದು ನನ್ನನ್ನು ಓದೆನ್ನುವಿರಲ್ಲ ಎಂದು ಕೇಳಿದನು. ಮಹಾರಾಜರು ನಗೆಮುಖದಿಂದ ಹೆಸರು ನೋಡಿದರೆ ಗಣಪತಿ, ವಿದ್ಯದಲ್ಲಿ ನಿರಕ್ಷರ ಕುಕ್ಷಿ, ದರಿದ್ರಗಳಿಗೆ ವರಲಕ್ಷ್ಮಿ ಎಂಬ ಹೆಸರಿನಂತೆ ಹಾಸ್ಯಾಸ್ಪದವಲ್ಲವೇ ಎಂದು ನುಡಿದು ಈ ಪುಸ್ತಕವನ್ನೋದೆಂದು ದಾಸಬೋಧೆಯನ್ನು ಕೊಟ್ಟು ಕೃಪಾದೃಷ್ಟಿಯಿಂದ ನೋಡಿದರು. ನಿರಕ್ಷರ ಕುಕ್ಷಿಯಾದ ಗಣಪತಿಯು ಚೆನ್ನಾಗಿ ಓದಲಿಕ್ಕೆ ಶುರು ಮಾಡಿದನು. ಬರುಬರುತ್ತಾ ಮಹಾವಿದ್ವಾನನಾದನು. ಶಾಲಿವಾಹನ ಶಕೆ 1827ರಲ್ಲಿ ಸದ್ಗುರು ಬಾಬಾ ಮಹಾರಾಜರ ಅನುಗ್ರಹಕ್ಕೆ ಪಾತ್ರನಾದನು. ಗಣಪತಿಯನ್ನು ಕುರಿತು ಮಹಾರಾಜರು ಇಂತೆಂದರು: ಎಲೆ ಗಣಪನೆ ಕೇಳು, ನೀ ನಿರ್ಮಲ ಸುಚಿತ್ತದಿ ಸಾಧುವಾಗಿತ್ತೇಳ, ಜನರಿಗೆ ವಿಷ್ಣು ವಿಶ್ವರ ರೇಖವೆಂತೆಂಬ ತಿಳುವಳಿಕೆಯ ನಿತ್ತು ಭಕ್ತರಿಗೊಲಿದು ತತ್ವಮಸೀತಿ ವಾಕ್ಯವ ತಿಳಿಸುತ್ತಂ ಘನ ಪುರುಷನಾಗ್ಯಂತೆಂದು ಪರಿಸಿದರು. ಎಲೆ ಗಣಪತಿಯೇ, ನೀನು ಸರ್ವ ಜನರಲ್ಲಿ ಸಮಬುದ್ಧಿಯನ್ನಿಡು. ಅಂದರೆ ಊಚ ನೀಚವೆಂಬ ಜಾತಿ ಭೇದಕ್ಕೆ ಹೃದಯದಲ್ಲಿ ಇಂಬುಗೊಡಬೇಡ ಎಂದು ಅನೇಕ ವಿಧವಾಗಿ ಹೇಳಬೇಕಾದ ಮಾತುಗಳನ್ನು ಹೇಳಿದರು. ಗಣಪತಿಯು ಗುರುವಿನಡಿ ಎರಗಿ ಇಂತೆಂದನು: ಗುರುವೇ, ತಮ್ಮಪ್ಪನೆಯೋಳ್ ಚರಿಸುವೆ ನಾನಾದರೆನ್ನ ವರ್ತನೆ ಕೆಡದೋಳ್ ಕರುಣಿಸುವ ಭಾರ ತಮ್ಮದು, ವರದಾಭಯ ಹಸ್ತ ತಮ್ಮದಲ್ಲವೇ ತಿಳಿಯಲ್. ಶ್ರೀ ಗುರುವರಣ್ಯ, ಸರ್ವಜ್ಞರಾದ ತಮ್ಮ ಅಪ್ಪನೆಯು ನನಗೆ ಅಮೃತವು. ನನ್ನ ವರ್ತನೆಯಲ್ಲಿ ಯಾವ ಕುಂದು ಕೊರತೆಗಳುಂಟಾಗದಂತೆ ಆಶೀರ್ವದಿಸುವುದು ತಮ್ಮ ಕಡೆಗಿದೆ ಎಂದು ಭಕ್ತಿಭಾವದಿಂದ ನುಡಿದು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಧನ್ಯೋಹಂ ಎಂದು ಉದ್ಗಾರಗೈದನು. ಈ ಗಣಪತಿಯು ಬರುತ್ತಾ ಗುರುವಿನ ಆಶೀರ್ವಾದದಂತೆ ಮಹಾಸಾಧುವೆನಿಸಿ ಅನೇಕರಿಗೆ ಉಪದೇಶವನ್ನು ಮಾಡಿ ಮಹಾಕೀರ್ತಿಯಾದನು. ಈ ಗಣಪತಿಯು ಅನೇಕ ದೇಶಗಳನ್ನು ಪರ್ಯಟನೆ ಮಾಡಿದ್ದುಂಟು. ಈತನಿಗೆ ಗಣಪತಿರಾವು ಎಂತಲೂ ಕರೆಯುತ್ತಿದ್ದರು. ಚಿಕ್ಕೋಡಿ ತಾಲೂಕು ಬಾಕಳಿ ಊರಿನವರು 5,000-6,000 ರೂಪಾಯಿಗಳನ್ನು ಖರ್ಚು ಮಾಡಿ ಇವರಿಗೊಂದು ಮಠವನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ಅಲ್ಲದೆ ಆ ಮಠದಲ್ಲಿಯೇ ಇವರ ಸಮಾಧಿ ಕಟ್ಟಡವನ್ನು ಕಟ್ಟಿಸಿರುತ್ತಾರೆ. ಮತ್ತು ಇವರನ್ನು ಟಾಕಳಿ ಎಂಬ ಗ್ರಾಮದ ಭಕ್ತರು ತಮ್ಮ ಗ್ರಾಮಕ್ಕೆ ಕರೆದೊಯ್ದು ಇವರ ಮುಖದಿಂದ ವೇದಾಂತ ಶಾಸ್ತ್ರವನ್ನು ಕೇಳಿ ಅನೇಕರು ತೃಪ್ತಿ ಹೊಂದಿರುತ್ತಾರೆ. ಇವರು ಜನರಿಗೆ ಹೀಗೆ ಹೇಳುತ್ತಿದ್ದರು: ಮೊದಲು ಜ್ಞಾನದೇವನು ಕೋನನ ಮುಖದಿಂದ ವೇದವನ್ನು ನುಡಿಸಿದಂತೆ ಬಾಬಾ ಗುರುವು ನನ್ನಿಂದ ಶಾಸ್ತ್ರ ನುಡಿಸುತ್ತಾನೆ. ಈ ಮಾತು ಸಹಜವೆಂದು ಎಲ್ಲರೂ ಒಪ್ಪುತ್ತಿದ್ದರು. ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 13ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಹರ ಮಹಾದೇವ್.